Good morning, everyone. Okay, take down the heading. ನಾನು ಮಾತಾಡೋದು ಕೇಳಿಸ್ತೈತಲ್ಲ ಎಲ್ಲಾರ್ಗೂ? Okay, take down the program heading. Write a program. Write a program to read. Write a program to read n elements. N elements. And display sum of display the sum of n elements. Display the sum of n elements along with the red numbers. Red READ na RED alla READ along with the red numbers or elements. I'll repeat the question once again. Write a program to read n elements and display the sum of n elements along with red numbers using malloc function. Okay, take this program. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕತ್ತೈತ್ಲಾ ಇದು ಪ್ರೋಗ್ರಾಮ್ ಅನ್ನ ಬರ್ಕೋರಿ. ಬರ್ಕೊಂಡು ನೀವು ಫಸ್ಟ್ ಗೆ ಪಾಯಿಂಟರ್ಸ್ ಒಳಗ ಒಂದು ಪ್ರೋಗ್ರಾಮ್ ಬರ್ದಿರ್ ನೋಡ್ರಿ. ಎಡಿಷನ್ ಆಫ್ ಎನ್ ನಂಬರ್ಸ್ ಯೂಸಿಂಗ್ ಪಾಯಿಂಟರ್ಸ್. ಆ ಪ್ರೋಗ್ರಾಮು ಈ ಪ್ರೋಗ್ರಾಮ್ ನಡುವೆ ಡಿಫ್ರೆನ್ಸ್ ಏನದ ಅಂತ ಹೇಳಿ ಅನಲೈಸ್ ಮಾಡ್ರಿ. ಸ್ಟಾರ್ಟ್ ಟೇಕಿಂಗ್ ಇಟ್ ಡೌನ್. ಮೊದಲು ಬರ್ಕೋರಿ, ಆಮೇಲೆ ಪ್ರೋಗ್ರಾಮ್ ಅನ್ನ ಕಂಪೇರ್ ಮಾಡ್ರಿ. ಎಲ್ಲರಿಗೂ ಕಾಣಿಸ್ಲಿಕ್ಕತ್ತೈತಲ್ಲ ಪ್ರೋಗ್ರಾಮ್ ಕ್ಲಿಯರ್ ಆಗಿ? ಹಾ ರೀ ಮ್ಯಾಮ್. Yes, ma'am. Okay, take it down fast. You have only 5 minutes of time.
ಆಯ್ತಾ ಬರ್ಕೊಳ್ಳೋದು? Yes, ma'am. ಎಷ್ಟ್ ಮಂದಿದಾಗೈತಿ ಕೈ ಎತ್ರಿ? Those who have completed, please raise your hands. Okay, ಯಾರ್ ಕೈ ಎತ್ತಿರ್ಲ ಕೈ ಕೆಳಗಿಳಿಸ್ರಿ. Those who have raised hand, please lower your hands. Lower your hands. Those who have raised your hands, lower your hands. Anusha, lower your hand. Anusha, Rajput, lower your hand. Okay, ಯಾರು ಬರ್ಕೊಂಡಿಲ್ಲ ಕೈ ಎತ್ರಿ ಈಗ. Those who have not completed the program, please raise your hands. ಇನ್ನು ಯಾರ್ದು ಬರ್ಕೊಳ್ಳೋದದ ಅವ್ರ ಕೈ ಎತ್ರಿ. If anybody has not completed, please raise your hands. ಎಲ್ಲರೂ ಬರ್ಕೊಂಡಿರಿ ಅಂತ ಅರ್ಥ. Okay. So what is the given program? To find the sum of n elements. n elements ಅನ್ನ read ಮಾಡ್ಬೇಕು, ಅದರ sum ಅನ್ನ find out ಮಾಡ್ಬೇಕು, ಅದೇ sum ಅನ್ನ print ಮಾಡ್ಬೇಕು. print ಮಾಡ್ಬೇಕಾದ್ರೆ ಬರೀ sum ಅಷ್ಟೇ ಅಲ್ಲ, you have to print the red numbers also. read red ಗೊತ್ತದ ಅನ್ಕೊಂತೀನಿ ನಾನು. both are written the same, spelling ಎರಡು ಸೇಮ್ ಅದಾವು, ಬಟ್ read ಮತ್ತೆ red present and past tense ಒಳಗೆ ಯೂಸ್ ಮಾಡ್ತೀವಿ, which is read as ಅಂತ ಕರೀತಾರೆ. read ಬೇರೆ red ಬೇರೆ, right? So whatever inputs you have given, the same elements have to be presented on the output screen along with the sum. ಅವತರದ ಆಡ್ ಮಾಡಿದಾಗ ಏನ್ ರಿಸಲ್ಟ್ ಬರ್ತೈತಿ ಆ ರಿಸಲ್ಟ್ ಅನ್ನ ಪ್ರಿಂಟ್ ಮಾಡ್ಬೇಕು, ಅದ್ರ ಜೊತೆಗೆ ಆ ಎಲಿಮೆಂಟ್ಸ್ ಅನ್ನ ಕೂಡ ಪ್ರಿಂಟ್ ಮಾಡ್ಬೇಕು. ಅದು ಹೆಂಗ? ಯೂಸಿಂಗ್ ಡೈನಮಿಕ್ ಮೆಮರಿ ಅಲೋಕೇಶನ್ ಫಂಕ್ಷನ್, ಮೆಲಾಕ್ ಅನ್ನ ಯೂಸ್ ಮಾಡಿ ಪ್ರಿಂಟ್ ಮಾಡ್ರಿ ಅಂತ ಹೇಳ್ಯಾರ. ಅಂಡ್ ದಿಸ್ ಇಸ್ ಯುವರ್ ಲ್ಯಾಬ್ ಪ್ರೋಗ್ರಾಮ್ ಆಲ್ಸೋ. ರಿಮೆಂಬರ್, ಇದು ನಿಮ್ ಲ್ಯಾಬ್ ಪ್ರೋಗ್ರಾಮು. ಮೆಲಾಕ್ ಮೇಲೆ ಒಂದದ, ಕೆಲಾಕ್ ಮೇಲೆ ಒಂದು ಪ್ರೋಗ್ರಾಮ್ ಅದ, ಪಾಯಿಂಟರ್ಸ್ ಮೇಲೆ ಪ್ರೋಗ್ರಾಮ್ಸ್ ಅದಾವ, ರೈಟ್? ಸೊ ಈ ಪ್ರೋಗ್ರಾಮ್ ಒಳಗಡೆಗೆ ನೀವು ಆಲ್ರೆಡಿ ಒಂದ್ಸರಿ ಸಮ್ ಆಫ್ ಎನ್ ಎಲಿಮೆಂಟ್ಸ್ ಅನ್ನ ಮಾಡಿರಿ. ಪ್ರಿಂಟಿಂಗ್ ದ ಸೇಮ್ ಎಲಿಮೆಂಟ್ಸ್ ಅಂಡ್ ಕ್ಯಾಲ್ಕುಲೇಟಿಂಗ್ ದ ಸಮ್ ಪಾಯಿಂಟರ್ಸ್ ಯೂಸ್ ಮಾಡಿ ಬರ್ದಿರಿ. ನೆನ್ಪಾಯ್ತೋ ಇಲ್ವೋ? ಡು ಯು ರಿಮೆಂಬರ್ ಆರ್ ನೋ? ಅದನ್ನ ಹೇಳ್ಬೇಕಾದ್ರೆ ಹೇಳಿದ್ದೆ ನಾನು, ಈ ಪ್ರೋಗ್ರಾಮ್ ಅನ್ನ ಕರೆಕ್ಟ್ ಆಗಿ ನೋಡ್ಕೋರಿ, ಇದ್ರೊಳಗೆ ಒಂದಿಷ್ಟು ಮಾಡಿಫಿಕೇಶನ್ ಮಾಡಿ ಮುಂದೆ ಮತ್ತೆ ಪ್ರೋಗ್ರಾಮ್ ಬರ್ತೈತಿ ಅಂತ ಹೇಳಿ.
Do you all remember? Yes, ma'am. ಏನ್ ಕೇಳಿಕತ್ತೀನಿ ಕ್ವಶನ್? Yes, ma'am. Reading n elements and printing same and some pointers use ಮಾಡಿ ಬರ್ದಿರ್ ನೋಡ್ರಿ. ಸೆಕೆಂಡ್ ಪ್ರೋಗ್ರಾಮ್ ಅಂಡ್ ಥರ್ಡ್ ಪ್ರೋಗ್ರಾಮ್ ಬರ್ದಿರೋ ಇಲ್ಲ? Yes, ma'am. ಬರ್ದೇವ್. ಓಕೆ, ಸಾಗರ್ ಗೊಬ್ಬನ್ಗೆ ನೆನ್ಪದ ಅಂದಂಗಾಯ್ತು. What about others? ನೋಟ್ಸ್ ಕಂಪ್ಲೀಟ್ ಮಾಡಿದ್ರಿ ಅಂದ್ರೆ ಎಲ್ಲಾ ಕೂಡಿ 4 ಪೇಜ್ ನೋಟ್ಸ್ ಅದ, ಒಂದ್ಸರಿ ಹೊಳಿಸ್ ನೋಡ್ರಿ, ಸಿಗ್ಬೋದು ಎಲ್ಲರೇ ಒಂದ್ ಕಡೆ. ಅದನಾ ಅಲ್ಲಿ ಪಾಯಿಂಟರ್ ಮಾಡೇವಿ. ಇಲ್ಲಿ ಕೂಡ ಪಾಯಿಂಟರ್ಸ್ ಬಟ್ ಅಲಾಂಗ್ ವಿತ್ ಡೈನಾಮಿಕ್ ಮೆಮರಿ ಅಲೋಕೇಶನ್. ಮೆಲಾಕ್ ಅನ್ನ ಯೂಸ್ ಮಾಡಿದಾಗ ನಮ್ಗೇನ್ ಮೆಮರಿ ಅಲೋಕೇಟ್ ಆಗ್ತೈತಿ ಅದ್ರ ಸ್ಟಾರ್ಟಿಂಗ್ ಅಡ್ರೆಸ್ ಅನ್ನ ಕೊಡ್ತೈತಿ. ಅಡ್ರೆಸ್ ಅಂತಂದ್ರ ಯು ಆರ್ ಗೋಯಿಂಗ್ ಟು ಸ್ಟೋರ್ ಇಟ್ ಇನ್ ಅ ಪಾಯಿಂಟರ್. ಸೊ ಆ ಸೇಮ್ ಪಾಯಿಂಟರ್ ಅನ್ನ ಯೂಸ್ ಮಾಡ್ಕೊಂಡು ಸಮ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮೊನ್ನೆ ಒಂದು ಪ್ರೋಗ್ರಾಮ್ ಎಕ್ಸ್ಪ್ಲೇನ್ ಮಾಡಿದೆ ನಾನು, ಸಿಂಪಲ್ ಪ್ರೋಗ್ರಾಮ್ ದಟ್ ಈಸ್ ರೀಡಿಂಗ್ n ಎಲಿಮೆಂಟ್ಸ್ ಅಂಡ್ ಪ್ರಿಂಟಿಂಗ್ ದ ಸೇಮ್ n ಎಲಿಮೆಂಟ್ಸ್. ಅದೇ ಪ್ರೋಗ್ರಾಮಿಗೆನೆ ಜಸ್ಟ್ ಒಂದ್ ಎಡಿಷನ್, ದಟ್ ಈಸ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಸಮ್ ಅಂಡ್ ಪ್ರಿಂಟ್ ದ ಸಮ್. ಸಮ್ ಕ್ಯಾಲ್ಕುಲೇಟ್ ಮಾಡೋದಂತೂ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಸಮ್ ಈಕ್ವಲ್ಸ್ ಟು ಸಮ್ ಪ್ಲಸ್ ಮಾಡಿದ್ರೆ ಅದ್ರ ಜೊತೆಗೆ ಹೊಸ ಹೊಸ ನಂಬರ್ಸ್ ನ ಆಡ್ ಮಾಡ್ಕೊಂತ ಹೋಗ್ತೀವಿ. ಅದೇ ಸೇಮ್ ಫಾರ್ಮ್ಯಾಟ್ ಅನ್ನ ಯೂಸ್ ಮಾಡಿ ಇಲ್ಲಿ ಕೂಡ ಪ್ರೋಗ್ರಾಮ್ ಬರ್ದಾರ. ಪ್ರೋಗ್ರಾಮ್ ಬರ್ಕೊಂಡಿದ್ದು ಪ್ರೋಗ್ರಾಮ್ ಅನ್ನ ಒಂದ್ಸರಿ ಯಾರೇ ನೋಡಿದ್ರಿ, ಅನಲೈಸ್ ಮಾಡಿದ್ರಿ ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಹ್ಯಾವ್ ಯು ಸೀನ್? ಬರ್ಕೊಂಡ್ ಆದ್ಮೇಲೆ ಏನ್ರಿ ಪ್ರೋಗ್ರಾಮ್ ನೋಡಿದ್ರೇನೆ ಯಾರಾದ್ರೂ? Yes, ma'am. ತಿಳಿತಾ? ಮ್ಯಾಮ್ ಫಸ್ಟ್ ಪ್ರೋಗ್ರಾಮ್ ಡೌಟ್ ಐತ್ರಿ. ಮತ್ ನಿನಗ್ ನಾ ಕಾಲ್ ಮಾಡು ಅಂತ ಹೇಳಿದ್ದೆ, ಕಾಲ್ ಮಾಡೇ ಇಲ್ಲಲ್ಲ ನೀನ. Yes, ma'am. ಮತ್ ಬೇರೆ ಯಾರೇ ಪ್ರೋಗ್ರಾಮ್ ಅನಲೈಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೇನ? ಸುಮ್ ಬರ್ಕೊಂಡ್ ಬಿಡ್ತಾರ, ಬರಿದಾದ್ಮೇಲೆ ಮುಚ್ಚಿಟ್ಬಿಡುದ್ ನೋಟ್ಬುಕ್. Did anybody try to analyze the program? ತಿಳಿತಾ ದೀಪಾ? ಒಂದೇ ಎಡಿಷನ್ ಅದ, ಅದ್ರೊಳಗ ಸಮ್ ಕ್ಯಾಲ್ಕುಲೇಷನ್, ಸಮ್ ಪ್ರಿಂಟಿಂಗ್. ಅದನ್ ಬಿಟ್ರೆ ಉಳಿದಿದ್ದೆಲ್ಲ ಸೇಮ್ ಆಸ್ ಫಸ್ಟ್ ಪ್ರೋಗ್ರಾಮ್. ಓಕೆ, so this is the program that you have written. ಇದ್ರೊಳಗ್ ನಾವೇನ್ ಮಾಡ್ಲಿಕ್ಕತ್ತೀವಿ? ಮೆಮರಿನ ಅಲೋಕೇಟ್ ಮಾಡ್ತೀವಿ, ದಟ್ ಟು ಯೂಸಿಂಗ್ ಡೈನಾಮಿಕ್ ಮೆಮರಿ ಅಲೋಕೇಶನ್. ಅಂಡ್ ದೆನ್ ಆ ಅಲೋಕೇಟೆಡ್ ಮೆಮರಿದ ಅಡ್ರೆಸ್ ಅನ್ನ ತಗೊಂಡು ನಾವೇನ್ ಮಾಡ್ತೀವಿ? ಎಲಿಮೆಂಟ್ಸ್ ನ ಎಂಟರ್ ಮಾಡ್ತೀವಿ. ಅದೇ ಅಡ್ರೆಸ್ ಅನ್ನ ರೆಫರೆನ್ಸ್ ಇಟ್ಕೊಂಡು ಸಮ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ರೈಟ್? ಸೊ ಹ್ಯಾಶ್ ಇನ್ಕ್ಲೂಡ್ stdio.h. ದಿಸ್ ಇಸ್ ಫಾರ್ ಯುವರ್ ಹೆಡರ್. ದಟ್ ಈಸ್ scanf, printf ಸ್ಟೇಟ್ಮೆಂಟ್ಸ್ ಅನ್ನ ಯೂಸ್ ಮಾಡೇವಿ ಅನ್ನೋ ರೀಸನ್ ಗೆ ಏನ್ ಮಾಡ್ಲಿಕ್ಕತ್ತೀವಿ? ವಿ ಆರ್ ಗೋಯಿಂಗ್ ಟು ಯೂಸ್ ದ stdio.h header file. And then you have main, which indicates the beginning of your program execution. ನಿಮ್ ಪ್ರೋಗ್ರಾಮ್ ಎಲ್ಲಿಂದ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗ್ಬೇಕು ಅನ್ನೋದು ಕಂಪೈಲರ್ ಗೊತ್ತಾಗ್ಲಿ ಅನ್ನೋ ರೀಸನ್ ಗೆ ಈ ಫಂಕ್ಷನ್ ಅನ್ನ ಯೂಸ್ ಮಾಡ್ಕೊಂಡಿರ್ತೇವೆ. ಇದು ಒಂದೇ ಫಂಕ್ಷನ್ ಐತಿ, ಇದನ್ ಬಿಟ್ಟು ಬೇರೆ ಫಂಕ್ಷನ್ಸ್ ಇಲ್ಲ, ರೈಟ್? ಅಂಡ್ ನೆಕ್ಸ್ಟ್ ಡಿಕ್ಲರೇಷನ್ಸ್ I, n and sum, because we need to calculate the sum. ಸಮ್ ಅನ್ನ ನಾವು 0 ಇನಿಷಿಯಲೈಸ್ ಮಾಡ್ತೇವೆ. ಫಸ್ಟ್ ಗೆ 0 ಇರ್ತೈತಿ, ಆಮೇಲೆ ಫಸ್ಟ್ ನಂಬರ್ ಆಡ್ ಮಾಡಿದಾಗ ಅದ್ರದ್ದು ವ್ಯಾಲ್ಯೂ ಬರ್ತೈತಿ. ಆಮೇಲೆ ಸೆಕೆಂಡ್ ನಂಬರ್ ಆಡ್ ಮಾಡಿದಾಗ ಫಸ್ಟ್ ಮತ್ತೆ ಸೆಕೆಂಡ್ ನಂಬರ್ ಆನ್ಸರ್ ಇಲ್ಲಿ ಇರ್ತೈತಿ. ಆಮೇಲೆ ಥರ್ಡ್ ನಂಬರ್ ಆಡ್ ಮಾಡ್ತೇವೆ. ಇನ್ ದಿಸ್ ವೇ ಯು ಗೋ ಆನ್ ಆಡಿಂಗ್ ಆಲ್ ದ ಎಲಿಮೆಂಟ್ಸ್ ಅಂಡ್ ಫೈನಲಿ ಲಾಸ್ಟ್ ರಿಸಲ್ಟ್ ಕೂಡ ಇದ್ರೊಳಗೆ ಅವೈಲೇಬಲ್ ಇರ್ತೈತಿ. ದೆನ್ n, you need to enter the size, how many elements you are going to enter.
ನಿಮಗ ಮೆಮರಿ ಅಲೋಕೇಶನ್ ಆಗ್ಬೇಕು ಅಂತಂದ್ರೆ ಸೈಜ್ ಗೊತ್ತಿರ್ಬೇಕು. ಸೊ ಅದ್ರ ಸಲುವಾಗಿ ಅಂತ ಹೇಳಿ ಈ n ಅನ್ನ ತಗೊಂಡೇವಿ. ನೆಕ್ಸ್ಟ್ I, ಬಿಕಾಸ್ ಯು ಕೆನಾಟ್ ಎಂಟರ್ ಆಲ್ ದ ಎಲಿಮೆಂಟ್ಸ್ ಅಟ್ ಅ ಟೈಮ್. ಎಲ್ಲಾ ಎಲಿಮೆಂಟ್ಸ್ ಅನ್ನು ಒಂದೇ ಸರಿ ಎಂಟರ್ ಮಾಡ್ಲಿಕ್ಕೂ ಬರಂಗಿಲ್ಲ, ಅಥವಾ ಎಲ್ಲಾ ಎಲಿಮೆಂಟ್ಸ್ ಅನ್ನು ಒಂದೇ ಸರಿ ಡಿಸ್ಪ್ಲೇ ಮಾಡ್ಲಿಕ್ಕೂ ಬರಂಗಿಲ್ಲ. ಅದ್ರ ಸಲುವಾಗಿ ಅಂತ ಹೇಳಿ ನಾವೇನ್ ಮಾಡ್ಲಿಕ್ಕತ್ತೀವಿ, ಲೂಪಿಂಗ್ ಅನ್ನ ಯೂಸ್ ಮಾಡ್ಲಿಕ್ಕತ್ತೀವಿ. ರಿಪಿಟೇಷನ್, ರೀಡಿಂಗ್ ಅಂಡ್ ಪ್ರಿಂಟಿಂಗ್ ಆಸ್ ವೆಲ್ ಆಸ್ ಕ್ಯಾಲ್ಕುಲೇಷನ್, ಸಮ್ ಮಾಡ್ಲಿಕ್ಕೂ ಕೂಡ ಒಂದೊಂದೇ ಎಲಿಮೆಂಟ್ಸ್ ತಗೊಳ್ಳೋದು ಆಡ್ ಮಾಡೋದು, ನೆಕ್ಸ್ಟ್ ಎಲಿಮೆಂಟ್ ತಗೊಳ್ಳೋದು ಆಡ್ ಮಾಡೋದು ಮಾಡ್ತೀವಿ. ಅದಕ್ಕ ನಮಗ ಲೂಪಿಂಗ್ ಅವಶ್ಯಕತೆ ಐತಿ. ಫಾರ್ ದಟ್ ರೀಸನ್ ವಿ ಹ್ಯಾವ್ ಟೇಕನ್ ದಿಸ್ ವೇರಿಯೇಬಲ್ I. And next you have is a pointer which holds the address, of allocated block. ನೀವೇನ್ malloc ನ ಯೂಸ್ ಮಾಡಿ ಮೆಮರಿ ಅಲೋಕೇಶನ್ ಗೆ ಕೇಳಿರಲ್ಲ, ಮೆಮರಿ ಬೇಕು ಅಂತ ಹೇಳಿ. ಸೊ ಆ ಅಲೋಕೇಟೆಡ್ ಮೆಮರಿ ಇದು ಸ್ಟಾರ್ಟಿಂಗ್ ಅಡ್ರೆಸ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ, ಮುಂದೆ ನಮಗೆ ಯಾವ ಪರ್ಟಿಕ್ಯುಲರ್ ಎಲಿಮೆಂಟ್ ಅನ್ನ ರೆಫರ್ ಮಾಡ್ಬೇಕಾಗಿತಿ ಆ ಎಲಿಮೆಂಟ್ ಅನ್ನ ರೆಫರ್ ಮಾಡ್ಲಿಕ್ಕೆ ಕೂಡ ಈ ಪಾಯಿಂಟರ್ ವೇರಿಯೇಬಲ್ ಅನ್ನ ಯೂಸ್ ಮಾಡ್ಕೊಂತೀವಿ. And next, this is same as your first program. How many numbers you want to enter? ಎಷ್ಟು ನಂಬರ್ ಎಂಟರ್ ಮಾಡ್ಬೇಕು ಅಂತ ಹೇಳಿ ಕೇಳ್ತೀರಿ. ಅದಕ್ಕೆ ಆನ್ಸರ್ you will give either as 4, 5, 2, 50, 100, anything. ಆ ಕೊಟ್ಟಿರುವಂತ ಸೈಜ್ ಏನದಲ್ಲ n ಒಳಗಡೆಗೆ ಸ್ಟೋರ್ ಆಗ್ತಿದೆ. ನಾವು ಹಿಂದಿನ ಪ್ರೋಗ್ರಾಮ್ ಒಳಗ if you remember we had taken it as 4. ಅದನ್ನ ಏನಂತ ಮಾಡಿದ್ವಿ, 4 ಅಂತ ಹೇಳಿ ತಗೊಂಡಿದ್ವಿ. ಸೊ n ಒಳಗಡೆಗೆ 4 ಇರ್ತೈತಿ. ನೆಕ್ಸ್ಟ್ ಆ 4 ಎದ್ರ ಟೈಪ್ ಅದ, which type of data you are going to hold, integer type, and depending upon that you are going to ask for the memory allocation. 4 elements ನ ಎಂಟರ್ ಮಾಡ್ತೀನಿ, ಆ 4 elements ನ ಸ್ಟೋರ್ ಮಾಡ್ಲಿಕ್ಕೆ ನನಗೆ ಮೆಮರಿನ ಅಲೋಕೇಟ್ ಮಾಡ್ರಿ ಅಂತ ಕೇಳ್ತೀರಿ. ಅದನ್ನ ಕೇಳಲಿಕ್ಕೆ ಯೂಸ್ ಮಾಡುವಂತ ಫಂಕ್ಷನ್ ಯಾವುದು, malloc. It is the malloc function which is going to be used for allocation of memory. Memory allocate ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡುವಂತ ಫಂಕ್ಷನ್. ಇಲ್ಲದ ನೋಡ್ರಿ ಸ್ಟೇಟ್ಮೆಂಟ್ ಯಾವ ರೀತಿಯಾದಂತ ವ್ಯಾಲ್ಯೂಸ್ ನ ಎಂಟರ್ ಮಾಡ್ತೀವಿ, ಇಂಟಿಜರ್ ಟೈಪ್ ಆಫ್ ವ್ಯಾಲ್ಯೂಸ್. ಅದಕ್ಕ ಮೆಮರಿ ಬೇಕು, ಅದಕ್ಕೆ ಯಾವ ಫಂಕ್ಷನ್ ಯೂಸ್ ಮಾಡ್ಲಿಕ್ಕತ್ತೀವಿ, malloc. ಎಷ್ಟೋ ತನಕ ಅಡ್ಮಿಟ್ ಆಗ್ತಾರ. ಓಕೆ, ಸೊ ಆ ಪರ್ಟಿಕ್ಯುಲರ್ ಮೆಮರಿ ಅಲೋಕೇಶನ್ ಸಲುವಾಗಿ ನಾವು ಈ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ಲಿಕ್ಕೆ malloc ಸೈಜ್ ಆಫ್. ನಾ ಮೊನ್ನೆ ಕ್ಲಾಸ್ ನಾಗ ಹೇಳಿದ್ದೆ, ನೀವು ಡೈರೆಕ್ಟ್ಲಿ ಬೇಕು ಅಂತಂದ್ರೆ ನಿಮಗ್ ಆ ಪರ್ಟಿಕ್ಯುಲರ್ ಡೇಟಾ ಟೈಪ್ ಎಷ್ಟು ವ್ಯಾಲ್ಯೂಸ್ ಅಂದ್ರೆ ಎಷ್ಟು ಮೆಮರಿ ರಿಕ್ವೈರ್ಮೆಂಟ್ ಅದ ಅನ್ನೋದು ಗೊತ್ತಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಹಾಕಬಹುದು. ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತೇವೆ, ಸೈಜ್ ಆಫ್ ಆಪರೇಟರ್ ನ ಯೂಸ್ ಮಾಡ್ತೇವೆ. ಸೈಜ್ ಆಫ್ ಇಂಟ್ ಆಸ್ ಅ ರಿಸಲ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್, ಇದು ಒಂದು ಫಂಕ್ಷನ್ ಸೈಜ್ ಆಫ್ ಇಂಟ್ ನೋಡ್ಬೋದು ನೀವು. ನೇಮ್ ಆಫ್ ದ ಫಂಕ್ಷನ್ ಅಂಡ್ ಪ್ಯಾರಾಮೀಟರ್ ದಟ್ ಯು ಆರ್ ಗೋಯಿಂಗ್ ಟು ಪಾಸ್ ಇಸ್ ಇಂಟೀಜರ್. ಸೊ ಇಂಟೀಜರ್ ನಾವು ಹೋಲ್ಡ್ ಮಾಡ್ಲಿಕ್ಕೆ ಎಷ್ಟು ಮೆಮರಿ ರಿಕ್ವೈರ್ಮೆಂಟ್ ಅದಲ್ಲ ಅದು ರಿಟರ್ನ್ ಆಗ್ತೈತಿ. ಫಸ್ಟ್ ದಿಸ್ ಫಂಕ್ಷನ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಈ ಸ್ಟೇಟ್ಮೆಂಟ್ ಒಳಗ್ ನೋಡ್ರಿ 2 ಫಂಕ್ಷನ್ಸ್ ಅನ್ನ ಕಾಲ್ ಮಾಡ್ಲಿಕ್ಕತ್ತೇವ್ ನಾವು. ದ ಫಸ್ಟ್ ಫಂಕ್ಷನ್ ವಿಚ್ ಇಸ್ ಗೋಯಿಂಗ್ ಟು ಬಿ ಎಕ್ಸಿಕ್ಯೂಟೆಡ್ ಇಸ್ ಇನ್ನರ್ ಫಂಕ್ಷನ್. ನೀವು ಲೂಪಿಂಗ್ ಒಳಗು ಮತ್ತೆ ಇಫ್ ಒಳಗು ಕಲ್ತೀರಿ, ಯಾವಾಗ್ಲೂ ಇನ್ನರ್ ಮೊದಲು ಎಕ್ಸಿಕ್ಯೂಟ್ ಆಗ್ತೈತಿ, ಆಮೇಲೆ ಔಟರ್ ಆಗ್ತೈತಿ, ರೈಟ್? ಸೊ ಸೈಜ್ ಆಫ್ ಇಂಟ್, ಸೈಜ್ ಆಫ್ ಇಂಟೀಜರ್ ಎಷ್ಟದ, ಇಫ್ ಯುವರ್ ಸಿಸ್ಟಮ್ ಇಸ್ 32 bit then 4 return ಆಗ್ತೈತಿ. If your system is 16 bit then 2 will be returned back. So depending upon that, 2 ಬಂದ್ರೆ 2, 4 ಬಂದ್ರೆ 4, that will be multiplied by n. ನೀವ್ ಎಷ್ಟು ಎಲಿಮೆಂಟ್ಸ್ ನ ಎಂಟರ್ ಮಾಡ್ತೀರಿ ಅಂತ ಹೇಳಿರಿ ಅದು. ನಮ್ ಪ್ರೋಗ್ರಾಮ್ ನಾಗ ನಾನು 4 ಅಂತ ಹೇಳಿದೆ. ಇದನ್ನ ಎಕ್ಸಿಕ್ಯೂಟ್ ಮಾಡಿದಾಗ I have given the value as 4 for this particular n. ಈ n ಗೆ ನಾನು ಏನ್ ಮಾಡಿದೆ, 4 ಅಂತ ಕೊಟ್ಟಿನಿ ಅಂದ್ರೆ ಇಲ್ಲೇನಾಗ್ತೈತಿ 4. If this is 4, 4 into 4. If this is 2, then 2 into 4. 8. Malloc function of the parameter ಏನು 8. I want memory for storing 8 bytes. 8 byte ದಷ್ಟು ಸ್ಟೋರೇಜ್ ಸ್ಪೇಸ್ ಬೇಕು ನನಗ ಅಂತ ರಿಕ್ವೆಸ್ಟ್ ಮಾಡ್ಕೊಂತೇವಿ. ಅಷ್ಟು ಅವೈಲೇಬಲ್ ಇತ್ತು ಅಂತಂದ್ರ ಅದ್ರದ್ದು ಸ್ಟಾರ್ಟಿಂಗ್ ಅಡ್ರೆಸ್ ಅನ್ನ ರಿಟರ್ನ್ ಮಾಡ್ತೈತಿ. ಅವೈಲೇಬಲ್ ಇರ್ಲಿಲ್ಲ ಅಂತಂದ್ರ ನಲ್ ವ್ಯಾಲ್ಯೂ ನ ರಿಟರ್ನ್ ಮಾಡ್ತೈತಿ. ಸೊ ವಾಟ್ ಎವರ್ ಈಸ್ ರಿಟರ್ನ್ಡ್ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟರ್ ವೇರಿಯೇಬಲ್. ನಲ್ ರಿಟರ್ನ್ ಮಾಡಿದ್ರ ನಲ್ಲು, ಇಲ್ಲ ಅಡ್ರೆಸ್ ಅನ್ನ ರಿಟರ್ನ್ ಮಾಡಿದ್ರ ಅಡ್ರೆಸ್. Consider it returns the address. Address might be 1200. ಏನದ ಅಡ್ರೆಸ್ 1200 ಅಂತ ತಿಳ್ಕೋರಿ. ಸೊ ಇದು ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಈ ಓಪನಿಂಗ್ ಬ್ರಾಕೆಟ್ ಹಿಡ್ಕೊಂಡು ಈ ಕ್ಲೋಸಿಂಗ್ ಬ್ರಾಕೆಟ್ ಮಟ್ಟ ಎಕ್ಸಿಕ್ಯೂಟ್ ಆದಾಗ ನಮ್ಗೆ ಏನಾಗ್ತೈತಿ, ಮೆಮರಿ ಅಲೋಕೇಟ್ ಆಗ್ತೈತಿ. 1 block of memory which is of 8 bytes
ಒಂದು ಬ್ಲಾಕ್ ಆ ಬ್ಲಾಕ್ ಎಷ್ಟದ 8 bytes ದಷ್ಟದ ಅಷ್ಟು ಮೆಮರಿ ಅಲೋಕೇಟ್ ಆಗಿ ಅದ್ರ ಸ್ಟಾರ್ಟಿಂಗ್ ಅಡ್ರೆಸ್ ವಿಚ್ ಈಸ್ 1200 ವಿಲ್ ಬಿ ರಿಟರ್ನ್. ಆ 1200 ರಿಟರ್ನ್ ಮಾಡಿದ್ದನ್ನ ಎದ್ರೊಳಗೆ ಸ್ಟೋರ್ ಮಾಡ್ಕೊಳಿಕತ್ತೀವಿ ನಾವಿಲ್ಲಿ ಅದಕ್ಕಂತಾನೆ ಒಂದು ವೇರಿಯೇಬಲ್ ಅನ್ನ ಅಸೈನ್ ಮಾಡಿವಿ ವಿಚ್ ಈಸ್ ಅ PTR. PTR ಯಾವ ತರದೈತಿ? ಇಟ್ ಈಸ್ ಆಫ್ ಟೈಪ್ ಪಾಯಿಂಟರ್. That means it has the capacity of storing the address. So this particular PTR variable holds the address of allocated block and that is nothing but 1200. Next, type in the integers. ಮುಂದೆ memory allocation ಆಯ್ತು, ಆಮೇಲೆ ಆ allocated memory ಒಳಗ values ಅನ್ನ ಸ್ಟೋರ್ ಮಾಡ್ಬೇಕು. ಅದ್ರ ಸಲುವಾಗಿ ಯೂಸರ್ ಕೇಳ್ತೀವಿ. ಸೊ ಟೈಪ್ ಇನ್ ದ ಇಂಟೀಜರ್ಸ್, ಎಂಟರ್ ದ ವ್ಯಾಲ್ಯೂಸ್ ಅಂತ ಕೇಳ್ದಂಗ ಅವಾಗ ಏನ್ ಮಾಡ್ತಾರ, ಒಂದೊಂದಾಗಿ ವ್ಯಾಲ್ಯೂಸ್ ಅನ್ನ ಎಂಟರ್ ಮಾಡ್ತಾರೆ. ಸೊ ಎಲ್ಲಿ ಹೋಗಿ ಸ್ಟೋರ್ ಆಗ್ಬೇಕು ಅವು, ಅದ್ರ ಸಲುವಾಗಿ ಅಂತ ಹೇಳಿ ನಾವು ಫಾರ್ ಲೂಪ್ ಅನ್ನ ತಗೊಂಡೇವಿ. ಈ ಫಾರ್ ಲೂಪ್ ಒಳಗಡೆಗೆ ಯು ಹ್ಯಾವ್ ಅ ಸ್ಕ್ಯಾನ್ ಎಫ್. ಎಲ್ಲದ ಈ ಸ್ಕ್ಯಾನ್ ಎಫ್ ಈ ಫಾರ್ ಲೂಪ್ ಒಳಗಿಂದ ಇರುವಂತ ಸ್ಟೇಟ್ಮೆಂಟ್. ದೇರ್ ಇಸ್ ಓನ್ಲಿ ಒನ್ ಸ್ಟೇಟ್ಮೆಂಟ್ ಇನ್ ದಿಸ್ ಫಾರ್ ಲೂಪ್ ಅಂಡ್ ಇಟ್ ಈಸ್ ನಥಿಂಗ್ ಬಟ್ ಅ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್. ಫಾರ್ I is equals to 0, initialize I with 0, I less than n, 0 is less than 4, ಇಲ್ಲಿ 4 enter ಮಾಡಿದ್ವಿ, ಕಂಡೀಷನ್ ಟ್ರೂ ಆಯ್ತು. Come inside the body and what is there in the loop? It is a scanf statement, %d. That means you need to enter an integer value. I'll enter 10. ಏನ್ ಎಂಟರ್ ಮಾಡ್ತೀನಿ ನಾನು? 10 ಅನ್ನ ಎಂಟರ್ ಮಾಡ್ತೀನಿ. ಅದು ಹೋಗಿ ಎಲ್ಲಿ ಸ್ಟೋರ್ ಆಗ್ತೈತಿ? PTR plus I. What is the value that is present in PTR? It is the address of allocated block, starting address, which is 1200. 1200 plus, what is the I value? What is the I value? 0. Ah? 0. Yes, it is 0. 1200 plus 0 ಅಂದ್ರೆ ಏನು? 0. 1200 plus 0 ಅಂದ್ರೆ 1200. 1200. 1200. That means at the location 1200, your entered value 10 will be stored. 1200 location ಒಳಗೆ ಏನಾಗ್ತೈತಿ? 10 ಹೋಗಿ ಸ್ಟೋರ್ ಆಗ್ತೈತಿ. Okay, again come back, increment I. ಇವಾಗ I increment ಆಗಿ ಏನಾಗ್ತೈತಿ? 1 ಆಗ್ತೈತಿ. It will be 1. Next, I is less than 4. 1 is less than 4. ಏನಾಯ್ತು ಕಂಡೀಷನ್? True. Then again come inside the body. What is there in the body? Scanf statement. That means you need to type in the value. Type in or read the value. Now I will read the value 8. ಎಷ್ಟು ರೀಡ್ ಮಾಡ್ತೀನಿ? 8 ರೀಡ್ ಮಾಡ್ತೀನಿ. 8 ಎಲ್ಲಿ ಹೋಗಿ ಸ್ಟೋರ್ ಆಗ್ಬೇಕು? PTR plus 1. That is PTR ಎಷ್ಟದ? 800 ಅದ. 800 plus 1. That means ಇಲ್ಲಿ 1 ಅಂತಂದ್ರೆ ಎಕ್ಸಾಕ್ಟ್ 1 ಆಗಂಗಿಲ್ಲ. ಬಿಕಾಸ್ ನೀವು ಡೇಟಾ ಟೈಪ್ ಎಷ್ಟು ಕೊಟ್ಟಿರಿ? ಇಂಟೀಜರ್. ಅದ್ರದ್ದು ಸೈಜ್ ಎಷ್ಟದ? 2 ಅದ. Plus 1 means it is going to be incremented by 2 bytes. ನಾನು ಇದನ್ನ ನಿಮಗೆ ಅವಾಗಿಂದ ಹೇಳಿಕತ್ತೀನಿ, ಯಾವಾಗ ಮೆಲಾಕ್ ಅನ್ನ ಸ್ಟಾರ್ಟ್ ಮಾಡಿ ಅವಾಗಿಂದ. ಪ್ಲೀಸ್ ರಿಮೆಂಬರ್, ಇನ್ಕ್ರಿಮೆಂಟ್ ಆಗೋದು 1 ಅಂತಂದ್ರ ಒಳಗಿರುವಂತ ಆ 8 ಬ್ಲಾಕ್ಸ್ ನಾಗ ಇಂಟರ್ನಲ್ ಮತ್ತೆ 4 ಸಬ್ಸೆಕ್ಷನ್ಸ್ ಇರ್ತಾವ. ಬಿಕಾಸ್ ಯು ಹ್ಯಾವ್ ಎಂಟರ್ಡ್ n ವ್ಯಾಲ್ಯೂ ಆಸ್ 4. ದಟ್ ಮೀನ್ಸ್ 2 bytes 4 ಬ್ಲಾಕ್ಸ್ ಇರ್ತಾವ. ಇವಾಗ ನಾವು ಫಸ್ಟ್ ಬ್ಲಾಕ್ ಬಿಟ್ಟು ಸೆಕೆಂಡ್ ಬ್ಲಾಕ್ ಬಂದೇವಿ. 0th ಬ್ಲಾಕ್ ಬಿಟ್ಟು ಏನ್ ಮಾಡಿದ್ವಿ? ಫಸ್ಟ್ ಬ್ಲಾಕ್ ಬಂದೇವಿ. ಅದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ಇಲ್ಲಿ 1 ತಗೊಂತಾರೆ. ಇಟ್ಸ್ ನಾಟ್ 1201. ಇಟ್ ಈಸ್ ಇನ್ಸ್ಟೆಡ್ 1200 ದ ನೆಕ್ಸ್ಟ್ ಬ್ಲಾಕ್ ಗೆ ಬರ್ಲಿಕ್ಕೆ 1 ಅಂತ ತಗೊಂತೀವಿ. 1200 ದಿಂದ ಎರಡನೇ ಬ್ಲಾಕ್ ಗೆ ಬರ್ಲಿಕ್ಕೆ +2. ಸೊ ದಟ್ ಇಂಡಿಕೇಟ್ಸ್ ನೌ ಯು ಆರ್ ಮೂವಿಂಗ್ ಟು ದ 1212th ಲೊಕೇಶನ್. ಬಿಕಾಸ್ 1202 ಮೊದ್ಲಿಗೆ 1200 ನಾಗ ಇದ್ರಿ, ಇವಾಗ ಎಲ್ಲಿಗೆ ಬರ್ತೀರಿ? 1202 ಕ ಬರ್ತೀರಿ. ಬಿಕಾಸ್ ಯು ಹ್ಯಾವ್ ಅಲೋಕೇಟೆಡ್ 2 bytes ಆಫ್ ಮೆಮರಿ. ಫಸ್ಟ್ ಬ್ಲಾಕ್ ಗೆನೆ 2 bytes ದಷ್ಟು ಆಗಿರ್ತೈತಿ. ಯಾಕಂದ್ರೆ ಇಂಟೀಜರ್ 1 ಇಂಟೀಜರ್ ವ್ಯಾಲ್ಯೂನ ಹೋಲ್ಡ್ ಮಾಡ್ಲಿಕ್ಕೆ ನಿಮಗೆ ಎಷ್ಟು ಬೇಕು? ಯು ರಿಕ್ವೈರ್ 2 bytes ಆಫ್ ಮೆಮರಿ. ಅದೇ ನಿಮ್ದೇನಾದ್ರೂ ಆರ್ಕಿಟೆಕ್ಚರ್ 32 bit ಇಂದಿತ್ತು ಅಂತಂದ್ರೆ ಇಲ್ಲಿ PTR plus I ಮಾಡಿದಾಗ ನಾ ಡೈರೆಕ್ಟ್ ಆಗಿ 1204 ಗೆ ಬರ್ತಿದ್ದೆ. ನೌ ಇಟ್ ಈಸ್ 2, ಸೊ ಐ ವಿಲ್ ಬಿ ಶಿಫ್ಟಿಂಗ್ ಟು 1202. ಸೊ ಆ 1202 ಲೊಕೇಶನ್ ಒಳಗ 8 ಸ್ಟೋರ್ ಆಗ್ತೈತಿ. ಮತ್ ವಾಪಸ್ ಬರ್ತೀವಿ, I ಇನ್ಕ್ರಿಮೆಂಟ್ ಮಾಡ್ತೀವಿ. ನಾವು I will become 2.
2 is less than 4, condition true. Come back, read the next value. ಅದು third location ಒಳಗೆ ಸ್ಟೋರ್ ಆಗ್ತೈತಿ. ಬರ್ರಿ ಇನ್ಕ್ರಿಮೆಂಟ್ ಮಾಡ್ರಿ, I value 3 ಆಗ್ತೈತಿ. 3 is less than 4. Now next value will be read, whatever may be the value that will be stored in the third block. ಮತ್ತೆ ಇನ್ಕ್ರಿಮೆಂಟ್ ಮಾಡ್ರಿ. ಸೊ ಈ ರೀತಿಯಾಗಿ ಎಲ್ಲಿವರೆಗೂ I 0, 1, 2, 3 ಇರ್ತೈತಿ ಅಂದ್ರ ಟೋಟಲ್ ಆಗಿ 4 ವ್ಯಾಲ್ಯೂಸ್ ರೀಡ್ ಮಾಡೋ ತನಕ ಕಂಡೀಷನ್ ಟ್ರೂ ಆಗ್ತೈತಿ. ಅಂಡ್ ಒನ್ಸ್ I becomes 4 is less than 4, condition false ಆಗ್ತೈತಿ. scanf statement execute ಆಗಂಗಿಲ್ಲ. You are going to come out of the loop. This is same as your previous example. ಹೌದಾ? ಹಿಂದಿನ ಎಕ್ಸಾಂಪಲ್ ಒಳಗೂ ಇದನ್ನೇ ಸ್ಟಡಿ ಮಾಡಿರಿಲ್ಲ? Yes, ma'am. Okay. And next, printf statement. The given numbers are, enter ಮಾಡಿರುವಂತ ನಂಬರ್ ಯಾವ್ಯಾವು ಅನ್ನೋದನ್ನ ಪ್ರಿಂಟ್ ಮಾಡ್ತೀವಿ. Along with that, you are going to print the sum. ಅದ್ರ ಜೊತೆಗೆ sum ಅನ್ನ ಪ್ರಿಂಟ್ ಮಾಡೋ ಸಲುವಾಗಿ. The given numbers are, question ಏನದ, display the sum along with the red numbers. ಅದ್ರ ಸಲುವಾಗಿ ನಾವು ಫಸ್ಟ್ ಗೆ ಏನ್ ಮಾಡ್ತೀವಿ, ಕೊಟ್ಟಿರುವಂತ ನಂಬರ್ಸ್ ಯಾವ್ಯಾವು ಅನ್ನೋದನ್ನ ಪ್ರಿಂಟ್ ಮಾಡ್ತೀವಿ. The given numbers are, again you have a for loop same as this one. First initially I will be pointing to 0, so 0 is less than 4, condition true ಆಗ್ತೈತಿ. ಆಮೇಲೆ ನಾವು ಬಾಡಿ ಒಳಗ್ ಬರ್ತೀವಿ. ಇಲ್ಲಿ ಒಂದೇ ಸ್ಟೇಟ್ಮೆಂಟ್ ಇತ್ತು, ಇಲ್ಲಿ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಇದಾವ್. ಅದ್ರ ಸಲುವಾಗಿ ಅಂತ ಹೇಳಿ ಇಲ್ಲಿ ನಾನು ಏನ್ ಮಾಡೀನಿ, ಓಪನಿಂಗ್ ಅಂಡ್ ಕ್ಲೋಸಿಂಗ್ ಬ್ರಾಕೆಟ್ಸ್ ನ ಹಾಕಿನಿ, ಕನ್ಫ್ಯೂಷನ್ ಬೇಡ ಅಂತ ಹೇಳಿ 2 ಸ್ಟೇಟ್ಮೆಂಟ್ಸ್ ಇರೋದ್ರಿಂದ. ಸೊ ಓಪನಿಂಗ್ ಬ್ರಾಕೆಟ್ ನಾಗ ಏನದ ಸ್ಟೇಟ್ಮೆಂಟ್, ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. %d ಯು ನೀಡ್ ಟು ಪ್ರಿಂಟ್. ಇಲ್ಲಿ ರೀಡ್ ಮಾಡಿದ್ವಿ, ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಎಲ್ಲಿಂದ ಡಿಸ್ಪ್ಲೇ ಮಾಡ್ಬೇಕು, ದ ಕಂಟೆಂಟ್ ಈಸ್ ಪ್ರೆಸೆಂಟ್ ಆಟ್ PTR plus I. What is the value of PTR? It is 1200. ಹೌದಾ? ವ್ಯಾಲ್ಯೂ ಆಫ್ PTR ಎಷ್ಟದ? 1200. ನಾವಿಲ್ಲ ಇದನ್ನ PTR ಅನ್ನ ಕಾನ್ಸ್ಟೆಂಟ್ ಇಟ್ಕೊಂಡು ಬರೀ ಏನ್ ಮಾಡ್ಲಿಕ್ಕತ್ತೀವಿ, I ನ ಮೂವ್ ಮಾಡ್ಲಿಕ್ಕತ್ತೀವಿ. ಫಸ್ಟ್ ಬ್ಲಾಕ್, ಸೆಕೆಂಡ್ ಬ್ಲಾಕ್, ಥರ್ಡ್ ಬ್ಲಾಕ್ ಅಂಡ್ ಫೋರ್ತ್ ಬ್ಲಾಕ್. Now also same 1200 plus 0, that means 1200th ಲೊಕೇಶನ್. ಆ ಲೊಕೇಶನ್ ಒಳಗೆ ಏನ್ ಕಂಟೆಂಟ್ ಅದ ಅದನ್ನ ಪ್ರಿಂಟ್ ಮಾಡ್ಬೇಕು. ಇಟ್ ಈಸ್ 10, so 10 will be printed on the screen. ನೆಕ್ಸ್ಟ್ ಫಾರ್ ಲೂಪ್ ಒಳಗೆ ಇನ್ನೊಂದು ಸ್ಟೇಟ್ಮೆಂಟ್ ಅದ, ಏನದು, sum is equals to sum plus. You need to assign a value to sum. What value you are assigning? ಈ ಆಪರೇಷನ್ ಅನ್ನ ಪರ್ಫಾರ್ಮ್ ಮಾಡಿ ಅದರಿಂದ ಬಂದಿರುವಂತ ವ್ಯಾಲ್ಯೂನ ಅಸೈನ್ ಮಾಡ್ಬೇಕು. sum, what is there in sum? sum ಒಳಗೆ ಏನದ ವ್ಯಾಲ್ಯೂ? 0. Yes, ಸ್ವಲ್ಪ ಜೋರಂಗೆ ಹೇಳ್ರಿ. ಕರೆಕ್ಟ್ ಗರ್ಲ್ಸ್, ಹುಡುಗಿಯರು ಯಾರೋ ಹೇಳಿದ್ರು 0 ಅಂತ ಹೇಳಿ. It's correct. We have initialized sum with 0, so it is 0. 0 plus content pointed by PTR plus I. ಇಲ್ಲಿ ನಾವ್ ಯಾವ್ದನ್ನ ಡಿಸ್ಪ್ಲೇ ಮಾಡಿದ್ವಿ, 10. That is at 1200th location. ಏನ್ ಕಂಟೆಂಟ್ ಅದ? It is 10. 0 plus 10. What will be the result? 10. So 10 is assigned to sum. 0 ಇದ್ದಿದ್ದು ಹೋಯ್ತು, 10 ಆಯ್ತು. Next, come back, increment I becomes 1. 1 is less than 4, ಮತ್ತೆ condition true ಆಯ್ತು. ಒಳಗ್ ಬರ್ರಿ, print integer value which is present at, ಈಗ I value ಏನಾಗ್ತೈತಿ, 1 ಆಗ್ತೈತಿ. ಅಂದ್ರೆ 800th the next immediate location ಒಳಗೆ ಯಾವ ವ್ಯಾಲ್ಯೂ ಅದ ಅದನ್ನ ಪ್ರಿಂಟ್ ಮಾಡ್ರಿ. that is 8. ಇಲ್ಲಿ ನಾನು ಹೇಳಿದ್ದೆ 8 ಅಂತ ಹೇಳಿ. so 8 again same, sum is equals to sum plus, originally 0 ಹೋಗಿ ಆಗಲೇ ಏನ್ ಬಂದಿತ್ತು sum ಒಳಗ್ ವ್ಯಾಲ್ಯೂ ಫಸ್ಟ್ ಎಡಿಷನ್ ಆಪರೇಷನ್ ಮಾಡಿದಾಗ? 10. okay, 10 plus content pointed by 800 plus 1. 800th location, the next location ಒಳಗೆ ಏನು ವ್ಯಾಲ್ಯೂ ಅದ ಅದು ಏನದ, ಅಲ್ಲಿ 8 ಅದ. so 10 plus 8, what will be the result? 10 plus 8, 18. ನಾವು sum ಒಳಗಿಂದ 10 ಅನ್ನ ಓವರ್ ರೈಟ್ ಮಾಡ್ತೀವಿ. 10 ಹೋಗಿ ಅಲ್ಲಿ ಏನಾಗ್ತೈತಿ, 18 ಸ್ಟೋರ್ ಆಗ್ತೈತಿ. ಅಗೇನ್ ಕಮ್ ಬ್ಯಾಕ್, ಇನ್ಕ್ರಿಮೆಂಟ್ I will become 2. 2 is less than 4, condition true ಆಯ್ತು. ಮತ್ತೆ ಬರ್ತೀವಿ, ವ್ಯಾಲ್ಯೂ ಪ್ರಿಂಟ್ ಮಾಡ್ತೀವಿ. ಎಲ್ಲಿ 800 plus 2. 800 ಲೊಕೇಶನ್ ಹೋಯ್ತು,
ಅದ್ರ ನೆಕ್ಸ್ಟ್ ಲೊಕೇಶನ್ ಹೋಯ್ತು, ಅದ್ರದ್ದು ನೆಕ್ಸ್ಟ್ ಲೊಕೇಶನ್ ಅಂದ್ರ ಬ್ಲಾಕ್ ಒಳಗ 3ನೇ ಸಬ್ಸೆಕ್ಷನ್ ಒಳಗ ಏನು ವ್ಯಾಲ್ಯೂ ಅದ ಅದನ್ನ ಪ್ರಿಂಟ್ ಮಾಡ್ತೇವೆ. ಅದೇ ಸೇಮ್ ವ್ಯಾಲ್ಯೂನ 18 ಜೊತೆಗೆ ಆಡ್ ಮಾಡ್ತೇವೆ. ಅದ್ರ ರಿಸಲ್ಟ್ ಮತ್ತ 18 ಹೋಗಿ ಹೊಸ ವ್ಯಾಲ್ಯೂ ಸ್ಟೋರ್ ಆಗ್ತೈತಿ. ಅಗೇನ್ ಕಮ್ ಬ್ಯಾಕ್, ಇನ್ಕ್ರಿಮೆಂಟ್ I becomes 3. 3 is less than 4, ಕಂಡೀಷನ್ ಟ್ರೂ. ಫೋರ್ತ್ ಬ್ಲಾಕ್ ಅಂದ್ರೆ ಆ ಬ್ಲಾಕ್ ಒಳಗ 4th ಸಬ್ಸೆಕ್ಷನ್ ಒಳಗ ಏನದ ಆ ವ್ಯಾಲ್ಯೂ ಪ್ರಿಂಟ್ ಮಾಡ್ತೀವಿ. ಅದೇ ಸೇಮ್ ವ್ಯಾಲ್ಯೂವನ್ನ ಬಂದಿದ್ದ ರಿಸಲ್ಟ್ ಜೊತೆಗೆ ಆಡ್ ಮಾಡ್ತೀವಿ. ಹೊಸ ವ್ಯಾಲ್ಯೂ ಸಮ್ ಒಳಗ ಆಡ್ ಆಗ್ತೈತಿ. ಕಮ್ ಬ್ಯಾಕ್, ಇನ್ಕ್ರಿಮೆಂಟ್ I becomes 4. 4 is less than 4, ಕಂಡೀಷನ್ ಫಾಲ್ಸ್. ಇದು ಲೂಪ್ ಎಕ್ಸಿಕ್ಯೂಟ್ ಆಗಂಗಿಲ್ಲ, ಹೊರಗ್ ಬರ್ತೇವೆ. ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನಾವಿಲ್ಲಿ ಏನ್ ಮಾಡಿದ್ವಿ, ವ್ಯಾಲ್ಯೂಸ್ ಅನ್ನ ಪ್ರಿಂಟ್ ಮಾಡಿದ್ವಿ. ಫಸ್ಟ್ ಲೊಕೇಶನ್ ಒಳಗಿದ್ದು, ಸೆಕೆಂಡ್ ಲೊಕೇಶನ್ ಒಳಗಿದ್ದು, ಥರ್ಡ್ ಒಳಗಿದ್ದು, ಫೋರ್ತ್ ಒಳಗಿದ್ದು. ಆದ್ರೆ ಇನ್ನು ಸಮ್ ಅನ್ನ ಪ್ರಿಂಟ್ ಮಾಡಿಲ್ಲ, ಬರೀ ಸಮ್ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೊಸ ಹೊಸ ವ್ಯಾಲ್ಯೂಸ್ ಅನ್ನ ಅಸೈನ್ ಮಾಡ್ಕೊಂತ ಹೋಗಿವಿ. ಫೈನಲ್ ರಿಸಲ್ಟ್ ಬಂದಿದ್ದು ಎದ್ರೊಳಗದ, ಸಮ್ ಒಳಗದ. ಇಲ್ಲಿ ಅದನ್ನೇ ಪ್ರಿಂಟ್ ಮಾಡ್ಲಿಕ್ಕೆ ನೋಡ್ರಿ ನಾ. ಸಮ್ ಆಫ್ ಪರ್ಸೆಂಟೇಜ್ ಡಿ, ದಟ್ ಮೀನ್ಸ್ ನಾವ್ ಎಷ್ಟು ವ್ಯಾಲ್ಯೂಸ್ ಕೊಟ್ಟಿದ್ವಿ ಅಷ್ಟು ವ್ಯಾಲ್ಯೂಸ್ ಸಮ್ ಏನದ. ಈ ಪರ್ಸೆಂಟೇಜ್ ಡಿ ಬದಲಿಗೆ ಎನ್ ರಿಪ್ಲೇಸ್ ಆಗ್ತೈತಿ, ದಟ್ ಈಸ್ 4. sum of 4 integers is final. ಆಡ್ ಮಾಡ್ಕೊಂತ ಲಾಸ್ಟ್ ಈ ಸಮ್ ಒಳಗೆ ಏನ್ ವ್ಯಾಲ್ಯೂ ಇತ್ತಲ್ಲ ಆ ವ್ಯಾಲ್ಯೂ ಇಲ್ಲಿ ಪ್ರಿಂಟ್ ಆಗ್ತೈತಿ. ಇಸ್ ಇಟ್ ಕ್ಲಿಯರ್? Yes, ma'am. ತಿಳಿತಾ ಪ್ರೋಗ್ರಾಮ್? ಪ್ರೋಗ್ರಾಮ್ ಕ್ಲಿಯರ್ ಆಗಿತ್ತು ಅಂದ್ರೆ ಇದ್ರೊಳಗೆ ಏನು ಬಹಳ ಡಿಫ್ರೆನ್ಸ್ ಇಲ್ಲ, ಜಸ್ಟ್ ಸಮ್ ಒಂದೇ ಎಕ್ಸ್ಟ್ರಾ ಐತಿ. ಆಡ್ ಮಾಡ್ತೀವಿ, ಅದನ್ನ ಫೈನಲಿ ಪ್ರಿಂಟ್ ಮಾಡ್ತೀವಿ. ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಅರ್ಲಿಯರ್ ಪ್ರೋಗ್ರಾಮ್, then it will be easy for you to understand this particular program also. ಆನ್ಸರ್ ಎಕ್ಸಿಕ್ಯೂಟ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಮತ್ ಬಂತ್ ನೋಡ್ರಿ, incompatible implicit declaration of built-in function. Why? Because I have not taken standard library. ಮೇಲೆ ಸ್ಟ್ಯಾಂಡರ್ಡ್ ಲೈಬ್ರರಿನ ಯೂಸ್ ಮಾಡಿಲ್ಲ, ಅದ್ರ ಸಲುವಾಗಿ ಆ ವಾರ್ನಿಂಗ್ ಬರ್ಲಿಕ್ಕತ್ತೈತಿ. ./a.out. How many numbers you want to enter? I'll give 4. Okay, type in integers 10, 8, 4, 6. 4 elements ನ ಎಂಟರ್ ಮಾಡಿದೆ. 1200 ಲೊಕೇಶನ್ ಒಳಗ 10 ಆಗತ್ತ, 1202 ಒಳಗ 8, 1204 ಒಳಗ 4, ಆಮೇಲೆ 1206 ಒಳಗ 6 ಸ್ಟೋರ್ ಆಗ್ತೈತಿ. ಔಟ್ಪುಟ್ ದ ಗಿವನ್ ನಂಬರ್ಸ್ ಆರ್ ಫಸ್ಟ್ ಲೊಕೇಶನ್ ಅದು, ಸೆಕೆಂಡ್ ಲೊಕೇಶನ್ ಅದು, ಥರ್ಡ್ ಅದು, ಫೋರ್ತ್ ಲೊಕೇಶನ್. ಅಂಡ್ ಸಮ್ ಆಫ್ ಹೌ ಮೆನಿ ಎಲಿಮೆಂಟ್ಸ್ ಯು ಹ್ಯಾವ್ ಎಂಟರ್ಡ್. ಎನ್ ವ್ಯಾಲ್ಯೂ ಎಷ್ಟದ? ಇದು ಎನ್ ದ ವ್ಯಾಲ್ಯೂ. ಸಮ್ ಆಫ್ ಎನ್ integers is sum. ಇದು sum ಒಳಗ್ stored ಇದ್ದಿದ್ದು. 10 plus 8, 18, 18 plus 4, 22, 22 plus 6, 28. Correct ಬಂದೈತಿ ಔಟ್ಪುಟ್? Yes, ma'am. Anybody is having any doubt regarding this program? ಯಾರಿಗಾರ ಏನ್ರ ಡೌಟ್ಸ್? ನಾನು ಲಾಸ್ಟ್ ಕ್ಲಾಸ್ನಾಗ ಬೋರ್ಡ್ ಮೇಲೆ ಬರುದು ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡಿ ಪ್ಯಾರಲಲ್ ಆಗಿ ತೋರಿಸಿದ್ದೆ. ರೀಡ್ ಮಾಡ್ತೇವೆ ಹೆಂಗ ಡಿಸ್ಪ್ಲೇ ಮಾಡ್ತೇವೆ ಅಂತ. ಇದ್ರೊಳಗೆ ಏನು ಬಹಳ ಡಿಫ್ರೆನ್ಸ್ ಇಲ್ಲ, ಬರೇ ಸಮ್ ಕ್ಯಾಲ್ಕುಲೇಷನ್ ಒಂದೇ ಡಿಫರ್ ಆಗ್ತೈತೆ. ಅದು ಸಮ್ ಕ್ಯಾಲ್ಕುಲೇಷನ್ ಅಂತೂ ಸಿಂಪಲ್ ಅದ. ಸಮ್ ಈಕ್ವಲ್ಸ್ ಟು ಸಮ್ ಪ್ಲಸ್ ಮಾಡ್ತಿದ್ರಿ ನೀವು, ಆ ಪ್ಲಸ್ ವ್ಯಾಲ್ಯೂ ಮ್ಯಾಲ್ ಪ್ರಿಂಟ್ ಮಾಡಿದ್ದನ್ನೇ ಕೆಳಗ್ ತಗೊಳಿಕತ್ತೀವಿ. ಅದ್ರ ಸಲುವಾಗಿ ನಾನು ಬೋರ್ಡ್ ಅನ್ನ ರೆಫರ್ ಮಾಡ್ಲಾರ್ದೆ ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ. ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ದೆನ್ ಇಟ್ಸ್ ವೆಲ್ ಅಂಡ್ ಗುಡ್. ತಿಳಿದಿರ್ಲಿಲ್ಲ ಅಂತಂದ್ರ ಕೇಳ್ರಿ, ಇನ್ನೊಂದ್ಸರಿ ಬೋರ್ಡ್ ವಿತ್ ಹೆಲ್ಪ್ ಆಫ್ ಬೋರ್ಡ್ ಬೇಕು ಎಕ್ಸ್ಪ್ಲನೇಷನ್ ಅಂತಂದ್ರ ನೆಕ್ಸ್ಟ್ ಕ್ಲಾಸ್ನಾಗ ಮಾಡ್ತೀನಂತ. 28 ಮೆಂಬರ್ಸ್ ಜಾಯ್ನ್ ಆಗಿದ್ರಿ, ಈಗ 24 ಅದಾರ. ಯಾರು ಇಲ್ಲ ಅನ್ನೋದು ನಂಗೆ ಗೊತ್ತಿಲ್ಲ ಅಟೆಂಡೆನ್ಸ್ ಹಾಕ್ಲಿಕ್ಕೆ. ವೈ ಡು ಯು ಡೂ ದಿಸ್? ಯಾರು ಎಕ್ಸಿಟ್ ಆಗ್ಯಾರ? ಯಾರ ನೋಡಿರೇನ 4 ಮಂದಿ? ಓಕೆ, ಲೆಟ್ ಇಟ್ ಬಿ. ಬೇಕಂದವ್ರು ಕ್ಲಾಸ್ ಅಟೆಂಡ್ ಆಗ್ತಾರ, ಬ್ಯಾಡ ಅಂದವ್ರು ಬಿಡ್ತಾರ. ಯಾರ್ಗಾರ ಏನ್ರೆ ಡೌಟ್ಸ್ ಇದ್ರೆ ಕೇಳ್ರಿ ಅಂತ ಹೇಳಿಕತ್ತೀನಿ. ಇಫ್ ಎನಿಬಡಿ ಹ್ಯಾಸ್ ನಾಟ್ ಅಂಡರ್ಸ್ಟುಡ್ ಪ್ಲೀಸ್ ಆಸ್ಕ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್. ಇದು ಲ್ಯಾಬ್ ಪ್ರೋಗ್ರಾಮ್ ಅದ.
This is a lab program. So if you have any doubts, get them cleared now only. ಏನ್ ರಿಪೀಟ್ ಮಾಡ್ಬೇಕು ದೀಪಾ? ಪೂರ್ತಿ ಪ್ರೋಗ್ರಾಮ್ ಅಥವಾ ಯಾವ್ದಾದ್ರು ನಡುವಿನ ಕಾನ್ಸೆಪ್ಟ್ ಏನ್ ರಿಪೀಟ್ ಮಾಡ್ಬೇಕು? ಪೂರ್ತಿನಾ? ಒಂದ್ ಕೆಲ್ಸ ಮಾಡು, ಇವತ್ ವಿಡಿಯೋ ಕಳಿಸ್ತಿನ್ಲ, ಅದನ್ನ ವಿಡಿಯೋ ನೋಡು. ತಿಳಿಲಿಲ್ಲ ಅಂತಂದ್ರೆ ನೀನ್ ಕಾಲ್ ಮಾಡು. ಪೂರ್ತಿ ಪ್ರೋಗ್ರಾಮ್ ಬೇಕ್ ರಿಪಿಟೇಷನ್ ಅಂತಂದ್ರೆ, because it will take again one full class. Okay, ma'am. Program